ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾವು ಮಟನ್ ಸಾರು, ಚಿಕನ್ ಬಿರಿಯಾನಿ ಮಾಡ್ತಾನೆ ಇರ್ತೀವಿ. ಈ ಹೊಸದಡ್ಕಿನ ಪ್ರಯುಕ್ತ ಇವತ್ತು ನಾನು ನಿಮಗೆ ಬಟಾಣಿ ಕೈಮಾ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ. 1 kg ಕೈಮಾ ಹಾಗೂ 1/4 kg ಹಸಿ ಬಟಾಣಿ ತೊಗೊಂಡಿದ್ದೀವಿ. ಈ ಗೊಜ್ಜಿಗೆ ಹಸಿ ಬಟಾಣಿನೇ ಉಪಯೋಗಿಸಿ, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪು, ಬಟಾಣಿನ ಒಂದು ಪಾತ್ರೆಯಲ್ಲಿ ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಬಟಾಣಿ ಬೇಯೋಷ್ಟರಲ್ಲಿ ಇವಾಗ ಮಸಾಲೆ ತಯಾರಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದರ ಜೊತೆ ಒಂದು 4 ಚಕ್ಕೆ ತುಂಡು ಹಾಗೂ ಒಂದು 6 ಲವಂಗ, 1 ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದ್ರ ಜೊತೆ ಒಂದು 1/4 ಟೀ ಸ್ಪೂನಷ್ಟು ಕರಿಮೆಣಸು ಹಾಕೊಳ್ಳೋಣ. ಹಾಗೆ 2 ರಿಂದ 3 ಮೆಂತ್ಯ ಕಾಳು ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಕೈಮಾ ಉಂಡೆ ಸಾರು ಮಾಡಿದ್ವಿ. ನಿಮ್ಮೆಲ್ರಿಗೂ ಅದು ಕೂಡ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ನಾವು 1 kg ಕೈಮಾ ತೊಗೊಂಡಿದ್ದೀವಲ್ಲ, ಅದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಹೀಗೆ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ಇದು ಕಂದು ಬಣ್ಣ ಬರೋವರೆಗೂ ಹೀಗೆ ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇವಾಗ ಮಿಕ್ಸಿ ಜಾರ್ಗೆ ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ ಹಾಕೊಳ್ಳೋಣ. ಈ ಗಸಗಸೆನ ಹುರಿದಿಟ್ಕೊಂಡಿರಬೇಕು. ಹಾಗೆ ಒಂದು 1/4 ಸ್ಪೂನಷ್ಟು ಕಡಲೆಪಪ್ಪು ಹಾಕೊಳ್ಳೋಣ. 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ, ರುಚಿ ಚೆನ್ನಾಗಿ ಬರುತ್ತೆ ಗೊಜ್ಜು. ಕೈಮಾನಲ್ಲಿ ನೀವು ಮತ್ತು ಯಾವ ಥರ ಅಡುಗೆಗಳನ್ನ ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ಐಟಮ್ಸ್ ಬಂದು ಇವಾಗ ಬೆಳ್ಳುಳ್ಳಿ, ಶುಂಠಿ ಹಾಗೂ ಒಂದು 2 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಕಾಯಿ ತುರಿ ಸ್ವಲ್ಪ ಕಮ್ಮಿನೇ ಹಾಕೊಬೇಕು, ಯಾಕಂದರೆ ಇದು ನಾವು ಗೊಜ್ಜಲ್ವ ಮಾಡ್ತಾ ಇರೋದು, ತುಂಬ ಮಸಾಲೆ ಹಾಕೋಕ್ಕಾಗಬಾರ್ದು. ಹಾಗೆ ಧನಿಯಾ ಪುಡಿ ಕೂಡ ಕಮ್ಮಿನೇ ಉಪಯೋಗಿಸ್ಕೊಬೇಕಾಗತ್ತೆ. 1 ಟೀ ಸ್ಪೂನ್ ಸಾಕು. ನಾವು 1 kg ಕೈಮಾ ಮಾಡಿದ್ರು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಉಪಯೋಗಿಸಿದ್ರೆ ಸಾಕು. ನೋಡಿ, ಇವಾಗ ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ಳೋಣ. ನಾವು ಬಟಾಣಿ ಬೇಯಿಸ್ಬೇಕಾದ್ರೂ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ವಿ. ಇವಾಗ ಇಲ್ಲಿ 2 ಸ್ಪೂನ್ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನುಣ್ಣಗೆ ಇದನ್ನು ರುಬ್ಬಬೇಕು. ಅಷ್ಟರಲ್ಲಿ ಬನ್ನಿ ನೋಡೋಣ ಇವಾಗ ಬಟಾಣಿ ಬೆಂದಿದೆಯಾ ಅಂತ. ಬಟಾಣಿ ಕೂಡ ಇವಾಗ ಪರ್ಫೆಕ್ಟಾಗೇ ಬೆಂದಿದೆ. ಸೊ ಇವಾಗ ಬಟಾಣಿ ಬೇಯಿಸಿದ್ದೀವಿ, ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಕೈಮಾನ ಹುರ್ಕೊಳ್ಳೋಣ ಬನ್ನಿ. ಕುಕ್ಕರ್ಗೆ ಇವಾಗ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿರೋ ಅಂಥ ಚಿಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ. ಸೊ ಕೈಮಾಗೆ ಈ ಚಿಕ್ಕಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ನೀವು ನೋಡಿರಬೇಕು, ನಮ್ಮ ಸಾಮಾನ್ಯವಾಗಿ ನಾವು ಎಲ್ಲ ಮಟನ್ ಐಟಮ್ಸ್ನಲ್ಲೂ ನಾವು ಈ ಚಿಕ್ಕಿ ಸೊಪ್ಪು ಉಪಯೋಗಿಸ್ತೀವಿ. ಈಗ ಕೈಮಾನ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕೈಮಾನ ನಾವು ಮೊದಲೇ ಒಂದು 2 ಸಲ ಚೆನ್ನಾಗಿ ತೊಳೆದಿದ್ದೀವಿ. ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ಹಾಕಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಒಂದು 10 ನಿಮಿಷ ಒಂದು ಮುಚ್ಚಳ ಮುಚ್ಚಿ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಕೈಮಾನ ಪ್ರೆಷರ್ ಕುಕ್ 1 ವಿಷಿಲ್ ಕೂಗಿಸ್ಕೊಳ್ಳೋಣ. ನಾವು ಹಾಗೆ ಕುಕ್ ಮಾಡ್ತೀವಿ ಅಂದರೆ ತುಂಬ ಸಮಯ ತಗೊಳುತ್ತೆ. ಈ ಗೊಜ್ಜಿಗೆ ಕೈಮಾ ನಾವು ಹೇಗೆ ಕಟ್ ಮಾಡಿಸ್ಕೊಂಬಂದಿರ್ತೀವೋ ಹಾಗೆ ಉಪಯೋಗಿಸ್ಕೊಬೇಕು. ಮಿಕ್ಸಿಗೆ ಹಾಕಿ ಏನು ಅದನ್ನು ನುಣ್ಣಗೆ ರುಬ್ಬಬೇಕಾಗಿಲ್ಲ. ಕೈಮಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಫ್ಯಾಟು ಎಲ್ಲ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ರುಬ್ಬಿರೋ ಅಂಥ ಮಸಾಲನ ಹಾಕೋಣ. ನೀರು ಕೂಡ ತುಂಬ ಹಾಕಬಾರ್ದು. ನಾವು ಇದನ್ನು ಗೊಜ್ಜು ಥರ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಗಟ್ಟಿಗೆ ಇರಬೇಕು. ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಅಷ್ಟು ನೀರು ಹಾಕಿ, ಹಾಗೂ ನಾವು ಬಟಾಣಿ ಬೇಯಿಸ್ಕೊಂಡಿದ್ದೀವಲ್ಲ ಅದು ನೀರು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಬಟಾಣಿನ ನಾವು ಕೈಮಾ ಜೊತೆ ಹಾಕಿ ಪ್ರೆಷರ್ ಕುಕ್ ಮಾಡಿದ್ರೆ ಎಲ್ಲ ಬೆಂದು ಅಂಬ್ಲಿ ಆಗಿಬಿಡತ್ತೆ. ಆದ್ದರಿಂದನೇ ನಾವು ಬಟಾಣಿನ ಸೆಪ್ರೇಟಾಗೆ ಬೇಯಿಸ್ಕೊಂಡಿದ್ದು. ಕೈಮಾನ ಇವಾಗ 1 ವಿಷಿಲಷ್ಟು ಒಂದು ಪ್ರೆಷರ್ ಕುಕ್ ಮಾಡೋಣ. ಮಸಾಲ ಎಲ್ಲ ಕೈಮಾದಲ್ಲಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚೋಣ. 1 ವಿಷಿಲ್ ಕೂಗ್ಸೋಣ. ಮಟನ್ ಕೈಮಾದಲ್ಲಿ ಕಟ್ಲೆಟ್ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗೂ ನೋಡಿ, ಈ ಗೊಜ್ಜಿಗೆ ನಾವು ಇವಾಗ ರೆಡ್ ಮಸಾಲ ಯೂಸ್ ಮಾಡಿದ್ವಿ ಅಲ್ವಾ, ನೀವು ಅದೇ ಥರ ಇವಾಗ ಚಾಪ್ಸ್ ಮಸಾಲ ಯೂಸ್ ಮಾಡ್ತೀವಲ್ಲ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಆ ಥರನೂ ಹಾಕಿ ಮಾಡಿದ್ರೂ ಸೂಪರಾಗಿರುತ್ತೆ. 1 ವಿಷಿಲ್ ಕೂಗಾಗಿದೆ. ನೋಡಿ, ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇದರಿಂದನೇ ಗೊತ್ತಾಗುತ್ತೆ ಕೈಮಾ ಚೆನ್ನಾಗೇ ಇವಾಗ ಬೆಂದಿದೆ ಅಂತ ಅರ್ಥ. ಈಗ ನಾವು ಬೇಯಿಸಿರೋಂಥ ಬಟಾಣಿನ ಇದ್ರ ಜೊತೆ ಸೇರಿಸಿ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಬಟಾಣಿ ಕೂಡ ನಮಗೆ ಗೊಜ್ಜಿನಲ್ಲಿ ಕ್ರಂಚಿಯಾಗಿ ಸಿಗುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಬಟಾಣಿ ಕೈಮಾ ಗೊಜ್ಜು ತಯಾರಾಗಿದೆ ಅಂತ. ಚಪಾತಿ ಹಾಗೂ ಪೂರಿಗಂತೂ ಇದು ಹೇಳಿ ಮಾಡಿಸಿರೋಂಥ ಸೈಡ್ ಡಿಶ್ಶು.
ನೀವು ಒಂದು ಸಲ ಇದ್ರ ರುಚಿ ನೋಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ತಡ ಮಾಡೋದೇಕೆ, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.